ಹಲೋ ವೀಕ್ಷಕರೇ, ವೆಲ್ಕಮ್ ಟು ಪೂರ್ಣಕ್ಟರ್ ಲವ್ಸ್. ಮಳೆಗಾಲ ಬಂದರೆ ಸಾಕು, ಬಿಸಿ ಬಿಸಿ ಅನ್ನದ ಜೊತೆ ರಸಮ್ ಇದ್ದರೆ ಸಾಕಪ್ಪ ಅನಿಸ್ತಾ ಇರುತ್ತೆ. ಅದರಲ್ಲೂ ಶೀತ ನೆಗಡಿ ಕೆಮ್ಮು ಜಾಸ್ತಿ ಉಂಟಾಗ್ತಾ ಇರುತ್ತೆ ಮಳೆಗಾಲದಲ್ಲಿ. ಇಂಥ ಸಮಯದಲ್ಲಿ ಸಿ ವಿಟಮಿನನ್ನು ಹೆಚ್ಚಾಗಿ ಹೊಂದಿರತಕ್ಕಂಥ ಹಾಗೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ತಕ್ಕಂಥ ನೆಲ್ಲಿಕಾಯನ್ನು ಬಳಸ್ಕೊಂಡು ರಸಮನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಚಿಕ್ಕ ಲೋಟದಷ್ಟು ತೊಗರಿ ಬೇಳೆನ ಶುದ್ಧವಾಗಿ ತೊಳ್ಕೊಂಡು ಕುಕ್ಕರಲ್ಲಿ ಸೇರಿಸಿದ್ದೀನಿ. ಅದರ ಜೊತೆ 2 ಮೀಡಿಯಮ್ ಸೈಜ್ ಇರ್ತಕ್ಕಂಥ ನಾಟಿ ಟೊಮೊಟೊಗಳನ್ನು ತೊಳೆದು ಕಟ್ ಮಾಡಿ ಅದೇ ಬೇಳೆಯಲ್ಲಿ ಸೇರಿಸ್ಕೋಬೇಕು. ಇವಾಗ 4 ನೆಲ್ಲಿಕಾಯಿಯನ್ನು ಸುಮ್ಮನೆ ಚಾಕುವಿನಿಂದ ಮೇಲೆ ಕಟ್ ಮಾಡಿ ನೆಲ್ಲಿಕಾಯಿಯನ್ನು ಸಹ ಇದರಲ್ಲಿ ಸೇರಿಸ್ಕೊಂಡು ಒಂದು ಅರ್ಧ ಲೋಟದಷ್ಟು ನೀರು ಸೇರಿಸ್ಕೊಂಡ್ರೆ ಸಾಕು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದರ ಜೊತೆ ಖಾರಕ್ಕೆ 4ರಿಂದ 5 ಒಣಮೆಣಸಿನ್ಕಾಯಿ, ಸ್ವಲ್ಪ ಅರಿಶಿನ ಇದೆಲ್ಲವನ್ನು ಕುಕ್ಕರ್ ಮುಚ್ಚಳ ಮುಚ್ಚಿ ಇವಾಗ ನಾವು 2 ವಿಸಿಲ್ ತಗೊಂಡ್ರೆ ಸಾಕು. ಬೇಳೆ ನೆಲ್ಲಿಕಾಯಿ ಎಲ್ಲ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಇವಾಗ ನಾವು ನೆಲ್ಲಿಕಾಯಲ್ಲಿರ್ತಕ್ಕಂಥ ಬೀಜನ ತೆಗಿಬೇಕು. ನೋಡ್ತಾ ಇದ್ದೀರಲ್ಲ, ನೆಲ್ಲಿಕಾಯಿ ಎಷ್ಟು ಚೆನ್ನಾಗಿ ಬೆಂದಿದೆ. ಒಂದು ಪ್ಲೇಟಲ್ಲಿ ಸೇರಿಸ್ಕೊಂಡ್ರೆ ಇದು ತಣ್ಣಗಾಗುತ್ತೆ. ಇವಾಗ ಒಂದೊಂದಾಗಿ ನೆಲ್ಲಿಕಾಯಿ ಬೀಜನೆಲ್ಲ ತೆಗೆದುಬಿಡಬೇಕು. ಮಿಕ್ಸಿಗೆ ಇದನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಬೀಜ ಇದ್ದರೆ ಮಿಕ್ಸಿ ಬ್ಲೇಡು ಒಡೆಯೋ ಚಾನ್ಸಸ್ ಇರುತ್ತೆ. ಬೀಜನೆಲ್ಲ ತೆಗೆದು ಅದನ್ನು ರುಬ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳೋಣ. ನಂತರ ಒಂದು ಕಡಾಯಿಯನ್ನು ಬಿಸಿ ಮಾಡಿಕೊಂಡು 2 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಸೇರಿಸಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಸಾಸಿವೆನ ಸೇರಿಸ್ಕೊಬೇಕು. ಸಾಸಿವೆ ಚಿಟಪಟ ಆದ ನಂತರ ಫ್ರೆಶ್ ಆಗಿರ್ತಕ್ಕಂಥ ಕರಿಬೇವಿನ ಸೊಪ್ಪು, ಅದರ ಜೊತೆ 1 ಸ್ಪೂನು ಕಾಳುಮೆಣಸು, 1 ಸ್ಪೂನ್ ಜೀರಿಗೆ, 7ರಿಂದ 8 ಬೆಳ್ಳುಳ್ಳಿ ಈಸಲನ್ನು ಪುಡಿ ಮಾಡಿಟ್ಕೊಂಡಿದ್ದೆ, ಅದನ್ನು ಇದರಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಸೇರಿಸೋದ್ರಿಂದ ರಸಮ್ ಘಮ ತುಂಬ ಚೆನ್ನಾಗಿರುತ್ತೆ. ಹಾಗೆ ಆರೋಗ್ಯಕ್ಕೆ ಜೀರಿಗೆ, ಕಾಳುಮೆಣಸು ತುಂಬ ಒಳ್ಳೆಯದು. ಇವಾಗ ನಾವು ರುಬ್ಬಿಟ್ಕೊಂಡಿರ್ತಕ್ಕಂಥ ನೆಲ್ಲಿಕಾಯಿ ಹಾಗೆ ಬೇಳೆ ಮಿಶ್ರಣವನ್ನು ಇದರಲ್ಲಿ ಸೇರಿಸ್ಕೊಂಡು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರನ್ನು ಸಹ ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕು. ಲಾಸ್ಟಲ್ಲಿ ಒಂದು ಹಸಿಮೆಣಸಿನ್ಕಾಯನ್ನು ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ರಸಮಲ್ಲಿ ಇದು ಬೇಯುವಾಗ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ, ಹಾಗೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಒಂದು 2 ಕುದಿ ಕುದಿಸ್ಕೊಂಡ್ರೆ ಸಾಕು, ರಸಮ್ ರೆಡಿ ಆಗಿಬಿಡುತ್ತೆ. ಮೊದಲೇ ಬೇಳೆ ಎಲ್ಲ ಬೆಂದಿರೋದ್ರಿಂದ 2 ಕುದಿ ಬಂದರೆ ಸಾಕು, ರಸ ರೆಡಿಯಾಗೋಗುತ್ತೆ. ಇವಾಗ ನಾವು ಸ್ವಲ್ಪ ಕೊತ್ತಂಬರಿಯನ್ನು ಸೇರಿಸ್ಕೊಂಡು ಅನ್ನದ ಜೊತೆ ಬೆರೆಸ್ಕೊಂಡು ತಿಂತಾಯಿದ್ರೆ ತುಂಬ ರುಚಿಯಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.